ನೋಡಿ, ಒಂದು ಕಡೆ ಡಿ.ಕೆ. ಶಿವಕುಮಾರ್ ಅವರು ಶತಾಯಗತಾಯ ಸಿಎಂ ಆಗಲೇಬೇಕು ಅಂತೇಳಿ ನಾನಾ ರೀತಿಯಲ್ಲಿ ಕಸರತ್ತನ್ನು ನಡೆಸಿಕೊಂಡು ಬಂತಾ ಇದ್ದಾರೆ. ಇನ್ನೂ ಕೂಡ ನಡೆಸಿದಲ್ಲಿ ಕಾಣಲಿದ್ದಾರೆ. ಮತ್ತೊಂದು ಕಡೆ ಯತೀಂದ್ರ ಸಿದ್ದರಾಮಯ್ಯ ಅವರು ನಮ್ಮಪ್ಪನೇ 5 ವರ್ಷ ಸಿಎಂ ಆಗಿರ್ತಾರೆ ಅಂತ ಹೇಳ್ತಾರೆ. ಆದ್ರೆ ಇದೆಲ್ಲದರ ನಡುವೆ ದಲಿತ ಸಿಎಂ ಕೂಗು ಕೂಡ ಕೇಳಿ ಬಂದಿದೆ. ವಾಲ್ಮೀಕಿ ಪೀಠದ ಪ್ರಸನ್ನಾನಂದ ಸ್ವಾಮೀಜಿ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಏನಂತ? ಸಿದ್ದರಾಮಯ್ಯ ಅವರು ಮುಂದುವರೆದ್ರೆ ನಮ್ಮದು ಯಾವುದೇ ರೀತಿಯಾದಂತಹ ಅಭ್ಯಂತರ ಇಲ್ಲ. ವಾಲ್ಮೀಕಿ ಸಮಾಜದ ಶಾಸಕರು ಸಿದ್ದರಾಮಯ್ಯ ಅವರ ಬೆನ್ನಿಗೆ ಇದ್ದಾರೆ. ಒಂದು ವೇಳೆ ಸಿದ್ದರಾಮಯ್ಯ ಅವರೇನಾದ್ರೂ ಕೆಳಗಿಳಿದ್ರೆ ದಲಿತರು ಸಿಎಂ ಆಗಬೇಕು, ನಮ್ಮ ಸಮುದಾಯದ 4-5 ನಾಯಕರ ಪೈಕಿ ಒಬ್ಬರಾಗ್ಲಿ ಅಂತ ಹೇಳಿದ್ದಾರೆ. ಸಿಎಂ ಕುರ್ಚಿ ಕಾಳಗ ವಿಚಾರವಾಗಿ ವಾಲ್ಮೀಕಿ ಪೀಠದ ಪ್ರಸನ್ನಾನಂದ ಸ್ವಾಮೀಜಿ ಅವರು ಕೊಟ್ಟಂತ ಸ್ಫೋಟಕ ಹೇಳಿಕೆ ಇದೆ. ಸಿದ್ದರಾಮಯ್ಯ ಅವರು ಬೇಕಾದ್ರೆ ಮುಂದುವರಿಲಿ, ನಮ್ದೇನು ಅಭ್ಯಂತರ ಇಲ್ಲ. ಒಂದು ವೇಳೆ ಅವರೇನಾದ್ರೂ ಕೆಳಗಿಳಿದ್ರೆ ಆಗ ನಮ್ಮ ಸಮುದಾಯದ 4 ಜನ ನಾಯಕರಿದ್ದಾರೆ, ಅವರಲ್ಲಿ ಒಬ್ಬರಾಗ್ಲಿ ಅಂತ ಹೇಳಿದ್ದಾರೆ. ಬಹುತೇಕ ಸಿದ್ದರಾಮಯ್ಯ ತಮ್ಮ ಮಾಧ್ಯಮದ ಮೂಲಕ ಅನೇಕ ಬಾರಿ ನಾವು ಹೇಳಿಕೆಯನ್ನು ಕೊಟ್ಟಿದ್ದೇವೆ. ಬಹುತೇಕ ಸಿದ್ದರಾಮಯ್ಯ ಸಾಹೇಬರು ಅವರು ಮುಂದುವರೆದರೆ ನಮ್ದೇನೂ ಅಭ್ಯಂತರ ಇಲ್ಲ. ಅಕಸ್ಮಾತ್ ಬದಲಾವಣೆ ಮಾಡುವಂತ ಸಂದರ್ಭ ಬಂದರೆ ನಮ್ಮ ದಲಿತರನ್ನ ಯಾರಾದರೂ ಒಬ್ಬರು ಸಿಎಂ ಮಾಡಬೇಕನ್ನುವಂಥದ್ದು ನಾವು ಅನೇಕ ಬಾರಿ ಹೈಕಮಾಂಡ್ಗೆ ಮಾಡಬೇಕು ಅಂತ ಬಹಳ ಜನ ಇದ್ದಾರೆ. ನಮ್ಮ 4-5 ಜನ ಇದ್ದಾರೆ. ಯಾರಾದರೂ ಸಂತೋಷ. ಈಗ ನೀವೇನ್ ಹೇಳ್ತೀರಿ? ಸಿಎಂ ಸಿದ್ದರಾಮಯ್ಯ ಅವರು ಸಿಎಂ ಆಗಿ ಮುಂದುವರೆದ್ರೆ ಏನು ತಕರಾರಿಲ್ಲ, ಒಂದು ವೇಳೆ ಬದಲಾವಣೆ ಆದ್ರೆ ದಲಿತರು ಅಥವಾ ಸತೀಶ್ ಜಾರಕಿಹೊಳಿ ಅವರು ಆಗಬೇಕಂತೀರಾ? ಹೌದು. ದಲಿತ ಸಿಎಂ ವಿಚಾರವಾಗಿ ಹಲವಾರು ಹೆಸರು ಕೇಳಿ ಬರ್ತಾ ಇದೆ. ಪರಮೇಶ್ವರ್ ಅವರು ಇದ್ದಾರೆ, ಜೊತೆಗೆ ಯಾರು ಬೇಡ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾಡಿದ್ರೆ ಅಚ್ಚರಿ ಕೊಡಬೇಕಾಗಿಲ್ಲ. ಅವ್ರು ಯಾರಾದ್ರೂ ಆದ್ರೆ ನಿಮ್ಮ ವಿರೋಧ ಆಗುತ್ತಾ? ಖರ್ಗೆ ಸಾಹೇಬರಾದ್ರೂ ಸಂತೋಷ, ಡಾಕ್ಟರ್ ಜಿ ಪರಮೇಶ್ವರ ಸಾಹೇಬರಾದ್ರೂ ಸಂತೋಷ, ಮುನಿಯಪ್ಪ ಸಾಹೇಬರಾದ್ರೂ ಸಂತೋಷ, ಮಹದೇವಪ್ಪರಾದ್ರೂ ಸಂತೋಷ, ನಮ್ಮ ಸತೀಶ್ ಜಾರಕಿಹೊಳಿ. ನೋಡಿ, ಒಂದು ಕಡೆ ಡಿ.ಕೆ. ಶಿವಕುಮಾರ್ ಅವರು ಶತಾಯಗತಾಯ ಸಿಎಂ ಆಗಲೇಬೇಕು ಅಂತೇಳಿ ನಾನಾ ರೀತಿಯಲ್ಲಿ ಕಸರತ್ತನ್ನು ನಡೆಸಿಕೊಂಡು ಬಂತಾ ಇದ್ದಾರೆ. ಇನ್ನೂ ಕೂಡ ನಡೆಸಿದಲ್ಲಿ ಕಾಣಲಿದ್ದಾರೆ. ಮತ್ತೊಂದು ಕಡೆ ಯತೀಂದ್ರ ಸಿದ್ದರಾಮಯ್ಯ ಅವರು ನಮ್ಮಪ್ಪನೇ 5 ವರ್ಷ ಸಿಎಂ ಆಗಿರ್ತಾರೆ ಅಂತ ಹೇಳ್ತಾರೆ. ಆದ್ರೆ ಇದೆಲ್ಲದರ ನಡುವೆ ದಲಿತ ಸಿಎಂ ಕೂಗು ಕೂಡ ಕೇಳಿ ಬಂದಿದೆ. ವಾಲ್ಮೀಕಿ ಪೀಠದ ಪ್ರಸನ್ನಾನಂದ ಸ್ವಾಮೀಜಿ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಏನಂತ? ಸಿದ್ದರಾಮಯ್ಯ ಅವರು ಮುಂದುವರೆದ್ರೆ ನಮ್ಮದು ಯಾವುದೇ ರೀತಿಯಾದಂತಹ ಅಭ್ಯಂತರ ಇಲ್ಲ. ವಾಲ್ಮೀಕಿ ಸಮಾಜದ ಶಾಸಕರು ಸಿದ್ದರಾಮಯ್ಯ ಅವರ ಬೆನ್ನಿಗೆ ಇದ್ದಾರೆ. ಒಂದು ವೇಳೆ ಸಿದ್ದರಾಮಯ್ಯ ಅವರೇನಾದ್ರೂ ಕೆಳಗಿಳಿದ್ರೆ ದಲಿತರು ಸಿಎಂ ಆಗಬೇಕು, ನಮ್ಮ ಸಮುದಾಯದ 4-5 ನಾಯಕರ ಪೈಕಿ ಒಬ್ಬರಾಗ್ಲಿ ಅಂತ ಹೇಳಿದ್ದಾರೆ. ಸಿಎಂ ಕುರ್ಚಿ ಕಾಳಗ ವಿಚಾರವಾಗಿ ವಾಲ್ಮೀಕಿ ಪೀಠದ ಪ್ರಸನ್ನಾನಂದ ಸ್ವಾಮೀಜಿ ಅವರು ಕೊಟ್ಟಂತ ಸ್ಫೋಟಕ ಹೇಳಿಕೆ ಇದೆ. ಸಿದ್ದರಾಮಯ್ಯ ಅವರು ಬೇಕಾದ್ರೆ ಮುಂದುವರಿಲಿ, ನಮ್ದೇನು ಅಭ್ಯಂತರ ಇಲ್ಲ. ಒಂದು ವೇಳೆ ಅವರೇನಾದ್ರೂ ಕೆಳಗಿಳಿದ್ರೆ ಆಗ ನಮ್ಮ ಸಮುದಾಯದ 4 ಜನ ನಾಯಕರಿದ್ದಾರೆ, ಅವರಲ್ಲಿ ಒಬ್ಬರಾಗ್ಲಿ ಅಂತ ಹೇಳಿದ್ದಾರೆ. ಬಹುತೇಕ ಸಿದ್ದರಾಮಯ್ಯ ತಮ್ಮ ಮಾಧ್ಯಮದ ಮೂಲಕ ಅನೇಕ ಬಾರಿ ನಾವು ಹೇಳಿಕೆಯನ್ನು ಕೊಟ್ಟಿದ್ದೇವೆ. ಬಹುತೇಕ ಸಿದ್ದರಾಮಯ್ಯ ಸಾಹೇಬರು ಅವರು ಮುಂದುವರೆದರೆ ನಮ್ದೇನೂ ಅಭ್ಯಂತರ ಇಲ್ಲ. ಅಕಸ್ಮಾತ್ ಬದಲಾವಣೆ ಮಾಡುವಂತ ಸಂದರ್ಭ ಬಂದರೆ ನಮ್ಮ ದಲಿತರನ್ನ ಯಾರಾದರೂ ಒಬ್ಬರು ಸಿಎಂ ಮಾಡಬೇಕನ್ನುವಂಥದ್ದು ನಾವು ಅನೇಕ ಬಾರಿ ಹೈಕಮಾಂಡ್ಗೆ ಮಾಡಬೇಕು ಅಂತ ಬಹಳ ಜನ ಇದ್ದಾರೆ. ನಮ್ಮ 4-5 ಜನ ಇದ್ದಾರೆ. ಯಾರಾದರೂ ಸಂತೋಷ. ಈಗ ನೀವೇನ್ ಹೇಳ್ತೀರಿ? ಸಿಎಂ ಸಿದ್ದರಾಮಯ್ಯ ಅವರು ಸಿಎಂ ಆಗಿ ಮುಂದುವರೆದ್ರೆ ಏನು ತಕರಾರಿಲ್ಲ, ಒಂದು ವೇಳೆ ಬದಲಾವಣೆ ಆದ್ರೆ ದಲಿತರು ಅಥವಾ ಸತೀಶ್ ಜಾರಕಿಹೊಳಿ ಅವರು ಆಗಬೇಕಂತೀರಾ? ಹೌದು. ದಲಿತ ಸಿಎಂ ವಿಚಾರವಾಗಿ ಹಲವಾರು ಹೆಸರು ಕೇಳಿ ಬರ್ತಾ ಇದೆ. ಪರಮೇಶ್ವರ್ ಅವರು ಇದ್ದಾರೆ, ಜೊತೆಗೆ ಯಾರು ಬೇಡ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾಡಿದ್ರೆ ಅಚ್ಚರಿ ಕೊಡಬೇಕಾಗಿಲ್ಲ. ಅವ್ರು ಯಾರಾದ್ರೂ ಆದ್ರೆ ನಿಮ್ಮ ವಿರೋಧ ಆಗುತ್ತಾ? ಖರ್ಗೆ ಸಾಹೇಬರಾದ್ರೂ ಸಂತೋಷ, ಡಾಕ್ಟರ್ ಜಿ ಪರಮೇಶ್ವರ ಸಾಹೇಬರಾದ್ರೂ ಸಂತೋಷ, ಮುನಿಯಪ್ಪ ಸಾಹೇಬರಾದ್ರೂ ಸಂತೋಷ, ಮಹದೇವಪ್ಪರಾದ್ರೂ ಸಂತೋಷ, ನಮ್ಮ ಸತೀಶ್ ಜಾರಕಿಹೊಳಿ. ನೋಡಿ, ಒಂದು ಕಡೆ ಡಿ.ಕೆ. ಶಿವಕುಮಾರ್ ಅವರು ಶತಾಯಗತಾಯ ಸಿಎಂ ಆಗಲೇಬೇಕು ಅಂತೇಳಿ ನಾನಾ ರೀತಿಯಲ್ಲಿ ಕಸರತ್ತನ್ನು ನಡೆಸಿಕೊಂಡು ಬಂತಾ ಇದ್ದಾರೆ. ಇನ್ನೂ ಕೂಡ ನಡೆಸಿದಲ್ಲಿ ಕಾಣಲಿದ್ದಾರೆ. ಮತ್ತೊಂದು ಕಡೆ ಯತೀಂದ್ರ ಸಿದ್ದರಾಮಯ್ಯ ಅವರು ನಮ್ಮಪ್ಪನೇ 5 ವರ್ಷ ಸಿಎಂ ಆಗಿರ್ತಾರೆ ಅಂತ ಹೇಳ್ತಾರೆ. ಆದ್ರೆ ಇದೆಲ್ಲದರ ನಡುವೆ ದಲಿತ ಸಿಎಂ ಕೂಗು ಕೂಡ ಕೇಳಿ ಬಂದಿದೆ. ವಾಲ್ಮೀಕಿ ಪೀಠದ ಪ್ರಸನ್ನಾನಂದ ಸ್ವಾಮೀಜಿ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಏನಂತ? ಸಿದ್ದರಾಮಯ್ಯ ಅವರು ಮುಂದುವರೆದ್ರೆ ನಮ್ಮದು ಯಾವುದೇ ರೀತಿಯಾದಂತಹ ಅಭ್ಯಂತರ ಇಲ್ಲ. ವಾಲ್ಮೀಕಿ ಸಮಾಜದ ಶಾಸಕರು ಸಿದ್ದರಾಮಯ್ಯ ಅವರ ಬೆನ್ನಿಗೆ ಇದ್ದಾರೆ. ಒಂದು ವೇಳೆ ಸಿದ್ದರಾಮಯ್ಯ ಅವರೇನಾದ್ರೂ ಕೆಳಗಿಳಿದ್ರೆ ದಲಿತರು ಸಿಎಂ ಆಗಬೇಕು, ನಮ್ಮ ಸಮುದಾಯದ 4-5 ನಾಯಕರ ಪೈಕಿ ಒಬ್ಬರಾಗ್ಲಿ ಅಂತ ಹೇಳಿದ್ದಾರೆ. ಸಿಎಂ ಕುರ್ಚಿ ಕಾಳಗ ವಿಚಾರವಾಗಿ ವಾಲ್ಮೀಕಿ ಪೀಠದ ಪ್ರಸನ್ನಾನಂದ ಸ್ವಾಮೀಜಿ ಅವರು ಕೊಟ್ಟಂತ ಸ್ಫೋಟಕ ಹೇಳಿಕೆ ಇದೆ. ಸಿದ್ದರಾಮಯ್ಯ ಅವರು ಬೇಕಾದ್ರೆ ಮುಂದುವರಿಲಿ, ನಮ್ದೇನು ಅಭ್ಯಂತರ ಇಲ್ಲ.
ಒಂದು ವೇಳೆ ಅವರೇನಾದ್ರೂ ಕೆಳಗಿಳಿದ್ರೆ ಆಗ ನಮ್ಮ ಸಮುದಾಯದ 4 ಜನ ನಾಯಕರಿದ್ದಾರೆ, ಅವರಲ್ಲಿ ಒಬ್ಬರಾಗ್ಲಿ ಅಂತ ಹೇಳಿದ್ದಾರೆ. ಇದ್ದೀವಿ. ಬಹುತೇಕ ಸಿದ್ದರಾಮಯ್ಯ ತಮ್ಮ ಮಾಧ್ಯಮದ ಮೂಲಕ ಅನೇಕ ಬಾರಿ ನಾವು ಹೇಳಿಕೆಯನ್ನು ಕೊಟ್ಟಿದ್ದೀವಿ. ಬಹುತೇಕ ಸಿದ್ದರಾಮಯ್ಯ ಸಾಹೇಬರು ಅವರು ಮುಂದುವರೆದ್ರೆ ನಮ್ದೇನೂ ಅಭ್ಯಂತರ ಇಲ್ಲ. ಅಕಸ್ಮಾತ್ ಬದಲಾವಣೆ ಮಾಡುವಂತ ಸಂದರ್ಭ ಬಂದ್ರೆ ನಮ್ಮ ದಲಿತರನ್ನ ಯಾರಾದರೂ ಒಬ್ಬರು ಸಿಎಂ ಮಾಡಬೇಕನ್ನುವಂಥದ್ದು ನಾವು ಅನೇಕ ಬಾರಿ ಹೈಕಮಾಂಡ್ಗೆ ಮಾಡಬೇಕು ಅಂತ ಬಹಳ ಜನ ಇದ್ದಾರೆ. ನಮ್ಮ ಅದು ಹೇಳಿ ಸರ್, ಕಂಟಿನ್ಯೂ ಹೇಳಿ. 4-5 ಜನ ಇದ್ದಾರೆ, ಯಾರಾದರೂ ಸಂತೋಷ. ಈಗ ನೀವೇನ್ ಹೇಳ್ತೀರಿ, ಸಿಎಂ ಸಿದ್ದರಾಮಯ್ಯ ಅವರು ಸಿಎಂ ಆಗಿ ಮುಂದುವರೆದ್ರೆ ಏನು ತಕರಾರಿಲ್ಲ, ಒಂದು ವೇಳೆ ಬದಲಾವಣೆ ಆದ್ರೆ ದಲಿತರು ಅಥವಾ ಸತೀಶ್ ಜಾರಕಿಹೊಳಿ ಅವರು ಆಗ್ಬೇಕಂತೀರಾ? ಹೌದು. ದಲಿತ ಸಿಎಂ ವಿಚಾರವಾಗಿ ಹಲವಾರು ಹೆಸರು ಕೇಳಿ ಬರ್ತಾ ಇದೆ. ಪರಮೇಶ್ವರ್ ಅವರು ಇದ್ದಾರೆ, ಜೊತೆಗೆ ಯಾರು ಬೇಡ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾಡಿದ್ರೆ ಏನು ಅಚ್ಚರಿ ಕೊಡಬೇಕಾಗಿಲ್ಲ, ಅವ್ರು ಯಾರಾದ್ರೂ ಆದ್ರೆ ನಿಮ್ಮ ವಿರೋಧ ಆಗುತ್ತಾ? ಖರ್ಗೆ ಸಾಹೇಬರಾದ್ರೂ ಸಂತೋಷ, ಡಾಕ್ಟರ್ ಜಿ ಪರಮೇಶ್ವರ ಸಾಹೇಬರಾದ್ರೂ ಸಂತೋಷ, ಮುನಿಯಪ್ಪ ಸಾಹೇಬರಾದ್ರೂ ಸಂತೋಷ, ಮಹದೇವಪ್ಪರಾದ್ರೂ ಸಂತೋಷ, ನಮ್ಮ ಸತೀಶ್ ಜಾರಕಿಹೊಳಿ. ನೋಡಿ, ಒಂದು ಕಡೆ ಡಿಕೆ ಶಿವಕುಮಾರ್ ಅವರು ಶತಾಯಗತಾಯ ಸಿಎಂ ಆಗಲೇಬೇಕು ಅಂತೇಳಿ ನಾನಾ ರೀತಿಯಲ್ಲಿ ಕಸರತ್ತನ್ನು ನಡೆಸಿಕೊಂಡು ಬಂತಾ ಇದ್ದಾರೆ, ಇನ್ನೂ ಕೂಡ ನಡೆಸೋದಲ್ಲಿ ಪ್ರಾರಂಭಿಸಿದ್ದಾರೆ. ಮತ್ತೊಂದು ಕಡೆ ಯತೀಂದ್ರ ಸಿದ್ದರಾಮಯ್ಯ ಅವರು ನಮ್ಮಪ್ಪನೇ 5 ವರ್ಷ ಸಿಎಂ ಆಗಿರ್ತಾರೆ ಅಂತ ಹೇಳ್ತಾರೆ. ಆದ್ರೆ ಇದೆಲ್ಲದರ ನಡುವೆ ದಲಿತ ಸಿಎಂ ಕೂಗು ಕೂಡ ಕೇಳಿ ಬಂದಿದೆ. ವಾಲ್ಮೀಕಿ ಪೀಠದ ಪ್ರಸನ್ನಾನಂದ ಸ್ವಾಮೀಜಿ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಏನಂತ? ಸಿದ್ದರಾಮಯ್ಯ ಅವರು ಮುಂದುವರೆದ್ರೆ ನಮ್ಮದು ಯಾವುದೇ ರೀತಿಯಾದಂತಹ ಅಭ್ಯಂತರ ಇಲ್ಲ. ವಾಲ್ಮೀಕಿ ಸಮಾಜದ ಶಾಸಕರು ಸಿದ್ದರಾಮಯ್ಯ ಅವರ ಬೆನ್ನಿಗೆ ಇದ್ದಾರೆ. ಒಂದು ವೇಳೆ ಸಿದ್ದರಾಮಯ್ಯ ಅವರೇನಾದ್ರೂ ಕೆಳಗಿಳಿದ್ರೆ ದಲಿತರು ಸಿಎಂ ಆಗಬೇಕು, ನಮ್ಮ ಸಮುದಾಯದ 4-5 ನಾಯಕರ ಪೈಕಿ ಒಬ್ಬರಾಗ್ಲಿ ಅಂತ ಹೇಳಿದ್ದಾರೆ. ಸಿಎಂ ಕುರ್ಚಿ ಕಾಳಗ ವಿಚಾರವಾಗಿ ವಾಲ್ಮೀಕಿ ಪೀಠದ ಪ್ರಸನ್ನಾನಂದ ಸ್ವಾಮೀಜಿ ಅವರು ಕೊಟ್ಟಂತ ಸ್ಫೋಟಕ ಹೇಳಿಕೆ ಇದೆ. ಸಿದ್ದರಾಮಯ್ಯ ಅವರು ಬೇಕಾದ್ರೆ ಮುಂದುವರಿಲಿ, ನಮ್ದೇನು ಅಭ್ಯಂತರ ಇಲ್ಲ. ಒಂದು ವೇಳೆ ಅವರೇನಾದ್ರೂ ಕೆಳಗಿಳಿದ್ರೆ ಆಗ ನಮ್ಮ ಸಮುದಾಯದ 4 ಜನ ನಾಯಕರಿದ್ದಾರೆ, ಅವರಲ್ಲಿ ಒಬ್ಬರಾಗ್ಲಿ ಅಂತ ಹೇಳಿದ್ದಾರೆ. ಇದ್ದೀವಿ. ಬಹುತೇಕ ಸಿದ್ದರಾಮಯ್ಯ ತಮ್ಮ ಮಾಧ್ಯಮದ ಮೂಲಕ ಅನೇಕ ಬಾರಿ ನಾವು ಹೇಳಿಕೆಯನ್ನು ಕೊಟ್ಟಿದ್ದೀವಿ. ಬಹುತೇಕ ಸಿದ್ದರಾಮಯ್ಯ ಸಾಹೇಬರು ಅವರು ಮುಂದುವರೆದ್ರೆ ನಮ್ದೇನೂ ಅಭ್ಯಂತರ ಇಲ್ಲ. ಅಕಸ್ಮಾತ್ ಬದಲಾವಣೆ ಮಾಡುವಂತ ಸಂದರ್ಭ ಬಂದ್ರೆ ನಮ್ಮ ದಲಿತರನ್ನ ಯಾರಾದರೂ ಒಬ್ಬರು ಸಿಎಂ ಮಾಡಬೇಕನ್ನುವಂಥದ್ದು ನಾವು ಅನೇಕ ಬಾರಿ ಹೈಕಮಾಂಡ್ಗೆ ಮಾಡಬೇಕು ಅಂತ ಬಹಳ ಜನ ಇದ್ದಾರೆ. ನಮ್ಮ ಅದು ಹೇಳಿ ಸರ್, ಕಂಟಿನ್ಯೂ ಹೇಳಿ. 4-5 ಜನ ಇದ್ದಾರೆ, ಯಾರಾದರೂ ಸಂತೋಷ. ಈಗ ನೀವೇನ್ ಹೇಳ್ತೀರಿ, ಸಿಎಂ ಸಿದ್ದರಾಮಯ್ಯ ಅವರು ಸಿಎಂ ಆಗಿ ಮುಂದುವರೆದ್ರೆ ಏನು ತಕರಾರಿಲ್ಲ, ಒಂದು ವೇಳೆ ಬದಲಾವಣೆ ಆದ್ರೆ ದಲಿತರು ಅಥವಾ ಸತೀಶ್ ಜಾರಕಿಹೊಳಿ ಅವರು ಆಗ್ಬೇಕಂತೀರಾ? ಹೌದು. ದಲಿತ ಸಿಎಂ ವಿಚಾರವಾಗಿ ಹಲವಾರು ಹೆಸರು ಕೇಳಿ ಬರ್ತಾ ಇದೆ. ಪರಮೇಶ್ವರ್ ಅವರು ಇದ್ದಾರೆ, ಜೊತೆಗೆ ಯಾರು ಬೇಡ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾಡಿದ್ರೆ ಏನು ಅಚ್ಚರಿ ಕೊಡಬೇಕಾಗಿಲ್ಲ, ಅವ್ರು ಯಾರಾದ್ರೂ ಆದ್ರೆ ನಿಮ್ಮ ವಿರೋಧ ಆಗುತ್ತಾ? ಖರ್ಗೆ ಸಾಹೇಬರಾದ್ರೂ ಸಂತೋಷ, ಡಾಕ್ಟರ್ ಜಿ ಪರಮೇಶ್ವರ ಸಾಹೇಬರಾದ್ರೂ ಸಂತೋಷ, ಮುನಿಯಪ್ಪ ಸಾಹೇಬರಾದ್ರೂ ಸಂತೋಷ, ಮಹದೇವಪ್ಪರಾದ್ರೂ ಸಂತೋಷ, ಜಾರಕಿಹೊಳಿ ಅವರು ಸಂತೋಷ. ನಮ್ಮ ಸತೀಶ್ ಜಾರಕಿಹೊಳಿ.